ದೆಹಲಿ ಸಿಎಂ ಅರವಿಂದ್ ಕೇಜ್ರಿವಾಲ್ ಅವರಿಗೆ ಕೊನೆಗೂ ಮಧ್ಯಂತರ ಜಾಮೀನು ಮಂಜೂರಾಗಿದೆ. ಬಂಧನ ಆದಂಥ 50 ದಿನಗಳ ಬಳಿಕ ಅರವಿಂದ್ ಕೇಜ್ರಿವಾಲ್ ಅವರಿಗೆ ಸುಪ್ರೀಂ ಕೋರ್ಟ್ ಜಾಮೀನನ್ನ ಮಂಜೂರು ಮಾಡಿದೆ. ದೆಹಲಿ ಮುಖ್ಯಮಂತ್ರಿಗಳಾಗಿರುವಂತಹ ಅರವಿಂದ್ ಕೇಜ್ರಿವಾಲ್ ಅವರನ್ನ ಅಬಕಾರಿ ಕೇಸ್ಗೆ ಸಂಬಂಧಪಟ್ಟ ಹಾಗೆ ಮಾರ್ಚ್ 21ನೇ ತಾರೀಕು ಅರೆಸ್ಟ್ ಮಾಡಲಾಗಿತ್ತು. ಈಗ ಸುಪ್ರೀಂ ಕೋರ್ಟ್ನಿಂದ ಮಧ್ಯಂತರ ಜಾಮೀನು ಪಡೆಯುವಲ್ಲಿ ಸಕ್ಸಸ್ ಆಗಿದ್ದಾರೆ. ಜೂನ್ 1ನೇ ತಾರೀಕಿನವರೆಗೂ ಕೂಡ ಅರವಿಂದ್ ಕೇಜ್ರಿವಾಲ್ ಅವರಿಗೆ ರಿಲೀಫ್ ಸಿಕ್ಕಿದೆ, ಮಧ್ಯಂತರ ಜಾಮೀನು ಸಿಕ್ಕಿದೆ. ಅಬಕಾರಿ ನೀತಿ ಹಗರಣದಲ್ಲಿ ಅವರನ್ನ ಅರೆಸ್ಟ್ ಮಾಡಿತ್ತು ಜಾರಿ ನಿರ್ದೇಶನಾಲಯ. ಚುನಾವಣಾ ಪ್ರಚಾರದಲ್ಲಿ ಭಾಗಿಯಾಗುವುದಕ್ಕೆ ಕೋರ್ಟ್ ಅವಕಾಶವನ್ನ ಮಾಡಿಕೊಟ್ಟಿದೆ. ದೆಹಲಿ ಮುಖ್ಯಮಂತ್ರಿ ಅರವಿಂದ್ ಕೇಜ್ರಿವಾಲ್ ಅವರಿಗೆ ಕೊನೆಗೂ ಸುಪ್ರೀಂ ಕೋರ್ಟ್ ಮೂಲಕ ಜಾಮೀನನ್ನ ಪಡೆಯುವಲ್ಲಿ ಅರವಿಂದ್ ಕೇಜ್ರಿವಾಲ್ ಅವರು ಸಕ್ಸಸ್ ಆಗಿದ್ದಾರೆ. ಕಳೆದ ಮಾರ್ಚ್ 21ನೇ ತಾರೀಕು ಚುನಾವಣೆಯ ಘೋಷಣೆಯಾದಂತಹ ಸಂದರ್ಭ ಆಗಲೇ ಅರವಿಂದ್ ಕೇಜ್ರಿವಾಲ್ ಅವರನ್ನ ಅರೆಸ್ಟ್ ಮಾಡುವಂತಹ ಕೆಲಸವನ್ನ ಜಾರಿ ನಿರ್ದೇಶನಾಲಯದ ಅಧಿಕಾರಿಗಳು ಮಾಡಿದ್ರು. ಮೊದಲಿಗೆ ರೇಡ್ ಆಗುತ್ತೆ, ರೇಡ್ ಆದಂತಹ ನಂತರದಲ್ಲಿ ಅವರನ್ನ ಅಬಕಾರಿ ನೀತಿ ಹಗರಣಕ್ಕೆ ಸಂಬಂಧಪಟ್ಟ ಹಾಗೆ ಅರೆಸ್ಟ್ ಮಾಡುವಂತಹ ಕೆಲಸ ಆಗುತ್ತೆ. ಇದೇ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಆಲ್ರೆಡಿ ಮನೀಶ್ ಸಿಸೋಡಿಯಾ ಅವರನ್ನು ಕೂಡ ಅರೆಸ್ಟ್ ಮಾಡಲಾಗಿದೆ. ಅದಕ್ಕೂ ಮೊದಲು ದೆಹಲಿಯ ಮತ್ತೋರ್ವ ಸಚಿವ ಸತ್ಯೇಂದ್ರ ಜೈನ್ ಕೂಡ ಇದೇ ರೀತಿಯಾದಂತಹ ಪ್ರಕರಣದಲ್ಲಿ ಅಂಧರಾಗಿದ್ರು. ಈ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಜಾಮೀನು ಅರ್ಜಿಯನ್ನ ಹಲವು ಬಾರಿ ಸಲ್ಲಿಸಿದ್ರು ಕೂಡ ಕಳೆದ 50 ದಿನಗಳ ಅವಧಿಯಲ್ಲಿ ಹಲವು ಬಾರಿ ಇವರ ಅರ್ಜಿ ವಜಾ ಆಗಿತ್ತು. ಕೊನೆಗೂ ಸುಪ್ರೀಂ ಕೋರ್ಟ್ ಮೆಟ್ಟಿಲೇರಿದಂತಹ ದೆಹಲಿ ಮುಖ್ಯಮಂತ್ರಿ ಅರವಿಂದ್ ಕೇಜ್ರಿವಾಲ್ ತಮ್ಮ ಬಂಧನದ 50 ದಿನಗಳ ನಂತರ ಜಾಮೀನನ್ನ ಪಡೆಯುವಲ್ಲಿ ಸಕ್ಸಸ್ ಆಗಿದ್ದಾರೆ. ಇದು ಮಧ್ಯಂತರ ಜಾಮೀನು. ಜೂನ್ 1ನೇ ತಾರೀಕಿನವರೆಗೂ ಅವರಿಗೆ ಜಾಮೀನನ್ನ ನೀಡಲಾಗಿದೆ. ಮತ್ತಷ್ಟು ಡೀಟೇಲ್ಸ್ ನಮ್ಮ ಪ್ರತಿನಿಧಿ ಜಗದೀಶ್ ನೀಡ್ತಾ ಹೋಗ್ತಾರೆ. ಜಗದೀಶ್, ಅರೆಸ್ಟ್ ಆದಂತಹ 50 ದಿನಗಳ ನಂತರ ಲಭ್ಯವಾಗ್ತಾ ಇರುವಂತಹ ಜಾಮೀನಿದು, ಮಧ್ಯಂತರ ಜಾಮೀನು ಸಿಕ್ಕಿರೋದು. ಜೂನ್ 1ರವರೆಗೆ ಅವಕಾಶವನ್ನ ಕೊಟ್ಟಿದೆ ಕೋರ್ಟ್. ಹೆಚ್ಚಿನ ಡೀಟೇಲ್ಸ್ ಏನ್ ಸಿಗ್ತಾ ಇದೆ, ಕೋರ್ಟ್ನಲ್ಲಿ ಯಾವ ರೀತಿ ವಾದ ಪ್ರತಿವಾದ ಆಯಿತು, ಜೊತೆಗೆ ಈ ಮಧ್ಯಂತರ ಜಾಮೀನಿನ ಬಗ್ಗೆ ಹೆಚ್ಚಿನ ಮಾಹಿತಿ ಏನ್ ಲಭ್ಯವಾಗ್ತಾ ಇದೆ ಜಗದೀಶ್? ವಿದ್ಯಾಶ್ರೀ, ದೆಹಲಿ ಅಬಕಾರಿ ನೀತಿ ಅಕ್ರಮದ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಮಾರ್ಚ್ 21ರಂದು ಅರವಿಂದ್ ಕೇಜ್ರಿವಾಲ್ ಅವರನ್ನ ಬಂಧನ ಮಾಡಲಾಗಿತ್ತು. ಅದಾದ್ಮೇಲೆ ನಿರಂತರವಾಗಿ ಜಾಮೀನಾಗಿ ಬಹಳಷ್ಟು ಬಾರಿ ಅಂತಂದ್ರೆ ಕೋರ್ಟ್ ಮುಂದ್ಗಡೆ ಮೊರೆ ಹೋಗುವಂತಹ ಕೆಲಸವನ್ನ ಕೇಜ್ರಿವಾಲ್ ಅವರು ಮಾಡಿದ್ರು. ಆದ್ರೆ ಯಾವುದೇ ಕಾರಣಕ್ಕೂ ಸಹಿತ ಅವರಿಗೆ ಜಾಮೀನನ್ನ ಕೊಡಲಾಗಿರ್ಲಿಲ್ಲ. ಆದ್ರೆ ಈ ಹಿಂದೆ ನಡೆದಿರ್ತಕ್ಕಂತಹ ವಿಚಾರಣೆ ಸಂದರ್ಭದಲ್ಲಿ ಅವರು ಮೆನ್ಷನ್ ಮಾಡಿರುವಂತದ್ದು, ಚುನಾವಣೆ ಇದೆ, ಲೋಕಸಭಾ ಚುನಾವಣೆ, ಹಾಗಾಗಿ ಪ್ರಚಾರಕ್ಕಾಗಿ ಏನಂತಾರೆ ನಮಗೆ ಅವಕಾಶವನ್ನ ಮಾಡಿಕೊಡ್ಬೇಕು, ಅದು ನಮ್ಮ ಹಕ್ಕು ಅನ್ನುವಂತಹ ವಿಚಾರವಾಗಿ ಮೆನ್ಷನ್ ಅನ್ನ ಮಾಡ್ತಾರೆ ಅರವಿಂದ್ ಕೇಜ್ರಿವಾಲ್ ಅವರ ಪರವಾಗಿರ್ತಕ್ಕಂತಹ ವಕೀಲರು. ತದನಂತರ ಕೋರ್ಟು ಈ ಒಂದು ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಈ ಹಿಂದೆ ಕೆಲವೊಂದು ಏನಂದ್ರೆ ಮಾಹಿತಿಯನ್ನ ಕೊಟ್ಟಿತ್ತು. ಅಂದ್ರೆ ಅರವಿಂದ್ ಕೇಜ್ರಿವಾಲ್ ಅವರಿಗೆ ಯಾಕೆ ಜಾಮೀನನ್ನ ಕೊಡಬಾರದು, ಜಾಮೀನು ಕೊಟ್ಟರೆ ಏನಾಗುತ್ತೆ ಅನ್ನುವಂತಹ ಪ್ರಶ್ನೆಯನ್ನ ಇಡಿ ಅಧಿಕಾರಿಗಳ ಮುಂದೆ, ಇಡಿ ವಕೀಲರ ಮುಂದ್ಗಡೆ ಇಟ್ಟಿತ್ತು. ಅದಾದ್ಮೇಲೆ ಇಡಿ ಅಧಿಕಾರಿಗಳು, ವಕೀಲರು ಸಹಿತ ತಮ್ಮ ವಾದವನ್ನ ಮಂಡನೆ ಮಾಡಿದ್ರು. ಅಂದ್ರೆ ಯಾವುದೇ ಕಾರಣಕ್ಕೂ ಸಹಿತ ಸ್ವತಂತ್ರವಾಗಿ ಏನಂತಂದ್ರೆ ಅವರು ಹೊರಗಡೆ ಬಂದು ಏನಾದ್ರೂ ಪ್ರಚಾರದ ಸಂದರ್ಭದಲ್ಲಿ ಏನಾದ್ರೂ ಭಾಗಿಯಾದಂತಹ ಸಂದರ್ಭದಲ್ಲಿ ಮತ್ತೇನಾದ್ರೂ ಈ ಒಂದು ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಸಾಕ್ಷಿಗಳನ್ನ ನಾಶ ಮಾಡಬಹುದು. ಮತ್ತೆ ಅದ್ರ ಜೊತೆಗೆ ಚುನಾವಣಾ ಪ್ರಚಾರ ಮಾಡೋದಕ್ಕೆ ಏನಂದ್ರೆ ಸ್ವಾತಂತ್ರ್ಯ ಇರುವಂತದ್ದು ಇಲ್ಲಿವರೆಗೂ ಸಹಿತ ಯಾವ ಪ್ರಕರಣದಲ್ಲೂ ಸಹಿತ ಕೊಟ್ಟಿಲ್ಲ. ಮತ್ತೆ ಅದ್ರ ಜೊತೆಗೆ ಈ ರೀತಿಯಾಗಿ ಏನಾದ್ರೂ ಒಂದು ವೇಳೆ ಕೊಟ್ಟಿದ್ದೇ ಆದ್ರೆ, ಅಂದ್ರೆ ಚುನಾವಣೆ ಪ್ರಚಾರಕ್ಕೂ ಏನಂದ್ರೆ ಜಾಮೀನನ್ನ ಕೊಟ್ಟಿದ್ದೇ ಆದ್ರೆ, ದೇಶದಲ್ಲಿ ಬಹಳಷ್ಟು ಜನ ಕ್ರಿಮಿನಲ್ಸ್ ಗಳಿದ್ದಾರೆ, ಮತ್ತೆ ಪ್ರಕರಣಗಳು ಇನ್ನೂವರೆಗೂ ಸಹಿತ ಇರುವಂತಹವರು ಈಗ ಮತ್ತೆ ಇದೇ ವಿಚಾರವನ್ನ ಇಟ್ಕೊಂಡು ಮತ್ತೆ ಪ್ರಕರಣಕ್ಕೆ ಸಂಬಂಧ ಬೇರೆ ಬೇರೆ ಪ್ರಕರಣಗಳಲ್ಲೂ ಸಹಿತ ಜಾಮೀನನ್ನ ಪಡೆಯುವಂತಹ ಸಾಧ್ಯತೆಗಳಿರುತ್ತೆ. ಹಾಗಾಗಿ ಯಾವುದೇ ಕಾರಣಕ್ಕೂ ಸಹಿತ ಅವರಿಗೆ ಜಾಮೀನನ್ನ ಕೊಡಬಾರದು ಅನ್ನುವಂತಹ ವಿಚಾರವನ್ನ ಮೆನ್ಷನ್ ಮಾಡ್ತಾರೆ. ಆದ್ರೂ ಸಹಿತ ಇವತ್ತು ಸುಪ್ರೀಂ ಕೋರ್ಟ್ ದ್ವಿಸದಸ್ಯ ಪೀಠ, ಖನ್ನಾ ಅವರ ನೇತೃತ್ವದ ಪೀಠ ಅವರು ಏನಂತಂದ್ರೆ ಇವತ್ತು ಜಾಮೀನನ್ನ ಆದೇಶವನ್ನ ಓದಿದ್ದಾರೆ. ಓದುವಂತಹ ಸಂದರ್ಭದಲ್ಲಿ 2-3 ವಿಚಾರಗಳನ್ನ ಇಡಿ ಅಧಿಕಾರಿಗಳು ಮತ್ತೆ ಅಬ್ಜೆಕ್ಷನ್ ಮಾಡ್ತಾರೆ. ಅಂದ್ರೆ ಅವರು ಏನಂದ್ರೆ ಆದೇಶವನ್ನು ಓದುವಂತಹ ಸಂದರ್ಭದಲ್ಲೂ ಸಹಿತ ಏನಂದ್ರೆ ಯಾವುದೇ ಕಾರಣಕ್ಕೂ ಸಹಿತ ಕೇಜ್ರಿವಾಲ್ ಅವರು ಈ ಒಂದು ದೆಹಲಿಯ ಅಬಕಾರಿ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಚುನಾವಣೆಯ ಪ್ರಚಾರದ ಸಂದರ್ಭದಲ್ಲಿ ಯಾವುದೇ ವಿಚಾರವನ್ನ ಪ್ರಸ್ತಾಪನೆ ಮಾಡಬಾರದು ಅನ್ನುವಂತಹ ವಿಚಾರವನ್ನ ಹೇಳ್ತಾರೆ. ಮತ್ತೆ ಅದರ ಜೊತೆಗೆ ಈ ಒಂದು ಪ್ರಕರಣಕ್ಕೆ ಹಿಂದೆ ಇರುವಂತಹ ಏನಂದ್ರೆ ಬೇರೆ ಬೇರೆ ನಾಯಕರನ್ನು ಸಹಿತ ಭೇಟಿ ಮಾಡಬಾರದು ಅನ್ನುವಂತಹ ವಿಚಾರವನ್ನ ಹೇಳ್ತಾರೆ. ಆದ್ರೆ ಕೋರ್ಟ್ ಅದು ಯಾವುದಕ್ಕೂ ಸಹಿತ ಮಾನ್ಯತೆಯನ್ನ ಕೊಟ್ಟಿಲ್ಲ. ಅಂದ್ರೆ ಇಡಿ ಅಧಿಕಾರಿಗಳು ಮತ್ತೆ ಇಡಿ ವಕೀಲರು ಹಾಕಿರ್ತಕ್ಕಂತಹ ಅಬ್ಜೆಕ್ಷನ್ಗೆ ಅದರ ಬಗ್ಗೆ ಯಾವುದೇ ಕಾರಣಕ್ಕೂ ಸಹಿತ ಜಾಮೀನನ್ನ ಕೊಡುವಂತಹ ಸಂದರ್ಭದಲ್ಲಿ ಪ್ರಸ್ತಾಪನೆ ಮಾಡದಿರುವಂತಹ ಕಾರಣಕ್ಕಾಗಿ ಈಗ ಚುನಾವಣೆಯ ಸಂದರ್ಭದಲ್ಲಿ ನೇರವಾಗಿ ಅಬಕಾರಿ ನೀತಿಗೆ ಸಂಬಂಧಪಟ್ಟ ಹಾಗೆ ಮತ್ತೆ ಈ ಒಂದು ಬಂಧನಕ್ಕೆ ಸಂಬಂಧಪಟ್ಟ ಹಾಗೆ ನೇರವಾಗಿ ವಾಗ್ದಾಳಿ ಮಾಡೋದಕ್ಕೆ ಅಂದ್ರೆ ಕೇಜ್ರಿವಾಲ್ ಅವರಿಗೆ ಅವಕಾಶ ಸಿಕ್ಕ ಹಾಗಿದೆ. ಹಾಗಾಗಿ ಈಗ ಜೂನ್ 1ನೇ ತಾರೀಕುವರೆಗೂ ಸಹಿತ ಅರವಿಂದ್ ಕೇಜ್ರಿವಾಲ್ ಅವರು ಒಟ್ಟು 20 ದಿವಸಗಳ ಕಾಲ ಮಧ್ಯಂತರ ಜಾಮೀನನ್ನ ಸಿಕ್ಕಿರುವಂತಹ ಜಗದೀಶ್, ಈಗ ಜೂನ್ 1ನೇ ತಾರೀಕಿನ ನಂತರ ಅವರು ಮತ್ತೆ ಬಂದು ಶರಣಾಗಬೇಕಾಗತ್ತಾ? ಆ ಪ್ರಕ್ರಿಯೆ ಯಾವ ರೀತಿ ಆಗಿದೆ? ಜೊತೆಗೆ ವಿದೌಟ್ ಕಂಡೀಷನ್ ಹಾಗಾದ್ರೆ ಮಧ್ಯಂತರ ಜಾಮೀನು ಕೇಜ್ರಿವಾಲ್ ಅವರಿಗೆ ಲಭ್ಯ ಆಗಿರೋದಾ ಹೇಗೆ?
ಖಂಡಿತವಾಗ್ಲೂ ವಿದೇಶಿ, ಯಾಕಂದ್ರೆ ಇವರು ಕೇಳಿರುವಂತದ್ದು ಜಾಮೀನನ್ನ ಅರ್ಜಿ ಹಾಕುವಂತಹ ಸಂದರ್ಭದಲ್ಲಿ ಅವರು ಮೆನ್ಷನ್ ಮಾಡಿರುವಂತಹ ವಿಚಾರ ಏನು ಅಂತಂದ್ರೆ, ನನಗೆ ಚುನಾವಣೆಯಲ್ಲಿ ಪ್ರಚಾರ ಮಾಡೋದಕ್ಕೆ ಅವಕಾಶವನ್ನ ಮಾಡಿಕೊಡ್ಬೇಕು, ಅದು ನನ್ನ ಹಕ್ಕು ಅನ್ನುವಂತಹ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಜಾಮೀನಿನ ಅರ್ಜಿಯಲ್ಲಿರುತ್ತೆ. ಅರ್ಜಿಯಲ್ಲಿ ಸ್ಪಷ್ಟತೆ ಇದೆ, ಅಂದ್ರೆ ಯಾವ ಕಾರಣಕ್ಕಾಗಿ ನಮ್ಗೆ ಜಾಮೀನನ್ನ ಕೊಡಬೇಕು ಅನ್ನುವಂತಹ ವಿಚಾರವನ್ನ ಕೇಳಿದ್ದಾರೆ. ಆ ಒಂದು ವಿಚಾರವನ್ನ ಇಟ್ಕೊಂಡು ಈಗ ಜೂನ್ 1ನೇ ತಾರೀಕುವರೆಗೆ ಮಾತ್ರ ದೇಶದಲ್ಲಿ ಎಲ್ಲಾ ಕಡೆಗೂ ಸಹಿತ ಏನಂತಂದ್ರೆ ಚುನಾವಣಾ ಮುಗಿದೋಗ್ಬಿಡುತ್ತೆ. ಅವಾಗ ಅದಾದ್ಮೇಲೆ ಮತ್ತೆ ಯಥಾವತ್ ಅವರು ಏನಂತಂದ್ರೆ ಮತ್ತೆ ಮರಳಿ ಸರೆಂಡರ್ ಆಗಬೇಕಾದಂತಹ ಅನಿವಾರ್ಯದ ಪರಿಸ್ಥಿತಿ ಇದೆ. ಈ ಸಂದರ್ಭದಲ್ಲಿ ನೋಡ್ಬೇಕಾದ್ರೆ ಈಗ ರಾಜಕೀಯ ಚಿತ್ರಣ ಬಹಳಷ್ಟು ಬದಲಾವಣೆ ಆಗುತ್ತೆ. ಅಂದ್ರೆ ಚಿತ್ರಣ ಅಂದ್ರೆ ಯಾವ ರೀತಿಯಾಗಿ, ಈಗ ದೇಶದಲ್ಲಿ ಎಲ್ಲಾ ಕಡೆನೂ ಹೋಗಿ ಅರವಿಂದ್ ಕೇಜ್ರಿವಾಲ್ ಅವರು ಪ್ರಚಾರವನ್ನ ಮಾಡಬಹುದು. ಮತ್ತೆ ಅದ್ರ ಜೊತೆಗೆ ಮೇ 25ನೇ ತಾರೀಕು ದೆಹಲಿಯಲ್ಲಿ ನಡೆಯುವಂತಹ ಲೋಕಸಭಾ ಚುನಾವಣೆಯ ಮುಂಚಿತವಾಗ್ಲೂ ಸಹಿತ ಈಗ ಅವರಿಗೆ ಪ್ರಚಾರ ಮಾಡೋದಕ್ಕೆ ಅವಕಾಶ ಸಿಕ್ಕಿದೆ. ಈಗ ಇನ್ನೊಂದು ಏನಂದ್ರೆ ಇಡಿ ಅವರು ಹಾಕಿರ್ತಕ್ಕಂತಹ ಅಬ್ಜೆಕ್ಷನ್ ಗಳಲ್ಲೂ ಸಹಿತ ಏನಂದ್ರೆ ಕೋರ್ಟ್ ಅದನ್ನ ಮಾನ್ಯತೆ ಮಾಡದೇ ಇರುವಂತಹ ಕಾರಣಕ್ಕಾಗಿ ಏನ್ ಅಬ್ಜೆಕ್ಷನ್, ಯಾವುದೇ ಕಾರಣಕ್ಕೂ ಸಹಿತ ಈ ಒಂದು ಅಬಕಾರಿ ನೀತಿಗೆ ಸಂಬಂಧಪಟ್ಟಂತಹ ವಿಚಾರವನ್ನ ಪ್ರಚಾರದ ಸಂದರ್ಭದಲ್ಲಿ ಬಳಕೆ ಮಾಡ್ಕೊಳ್ಬಾರ್ದು ಅಂತ ಹಾಕಿದ್ರು. ಹಾಗಾಗಿ ಅದನ್ನೂ ಸಹಿತ ಕೋರ್ಟ್ ಯಾವುದೇ ಕಾರಣಕ್ಕೂ ಸಹಿತ ಮಾನ್ಯವನ್ನ ಮಾಡಿಲ್ಲ. ಆ ಮೂಲಕವಾಗಿ ಒಂದ್ ರೀತಿಯಲ್ಲಿ ಅರವಿಂದ್ ಕೇಜ್ರಿವಾಲ್ ಅವರಿಗೆ ಈ ಒಂದು ಪ್ರಕರಣದಲ್ಲಿ ಜಾಮೀನು ಕೊಡುವಂತಹ ಸಂದರ್ಭದಲ್ಲಿ ಯಾವುದೇ ಕಾರಣಕ್ಕೂ ಸಹಿತ ಕಂಡೀಷನ್ಸ್ ಗಳನ್ನ ಅಪ್ಲೈ ಹಾಕಿಲ್ಲ. ಹಾಗಾಗಿ ಮತ್ತೆ ಅದರ ಜೊತೆಗೆ ಈಗ ಕೇವಲ ಅವರು ಅಂದ್ರೆ ಮೌಖಿಕವಾಗಿ ಕೊಟ್ಟಿರ್ತಕ್ಕಂತಹ ಆದೇಶದ ಪ್ರತಿ ಪೂರ್ತಿಯಾಗಿ ಬಂದ ಮೇಲೆ ಯಾವೆಲ್ಲ ವಿಚಾರಗಳನ್ನ ಅದರಲ್ಲಿ ಮೆನ್ಷನ್ ಮಾಡಿದ್ದಾರೆ ಅಂತ ಕಾದು ನೋಡ್ಬೇಕಾಗಿರುವಂತದ್ದು ವಿದೇಶಿ. ಅಲ್ಲಿಗೆ ಒಟ್ನಲ್ಲಿ ಭಾರತದ ಉತ್ತರ ಭಾಗದಲ್ಲಿ ಆಗ್ತಾ ಇರುವಂತಹ ಚುನಾವಣೆ ಮೇಲೆ ಅರವಿಂದ್ ಕೇಜ್ರಿವಾಲ್ ಅವರ ಎಂಟ್ರಿ ರಾಜಕೀಯವಾಗಿ ಚುನಾವಣಾ ಪ್ರಚಾರದ ಅಖಾಡಕ್ಕೆ ಸಾಕಷ್ಟು ಪರಿಣಾಮ ಬೀರುವಂತಹ ಸಾಧ್ಯತೆ ಅಂತೂ ಕಂಡು ಬರ್ತಾ ಇದೆ. ಜಗದೀಶ್, ಥ್ಯಾಂಕ್ ಯು ತಮ್ಮೆಲ್ಲ ಮಾಹಿತಿಗಾಗಿ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.